ನಾನು ಕೇಳಿದೆ, ಈ ಥರ ಹುಡುಗರನ್ನ ಮೋಸ ಮಾಡ್ತಾ ಇದೆಯಾ, ಸರಿ ಅಲ್ವಾ, ತಪ್ಪಲ್ವಾ, ನಿನಗೆ ಅನಿಸ್ತಿಲ್ವ ಯಾವ್ದು ಸರಿ ಯಾವ್ದು ತಪ್ಪು ಅಂತಂದರೆ ಅವ್ರಿಗೆ ಹೇಳ್ದಿದ್ದು ನನಗೇನು, ಈ ಏಜಲ್ಲಿ ಎಂಜಾಯ್ ಮಾಡಬೇಕು, ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ರೀಸೆಂಟಾಗಿ ಅವ್ರಿಗೆ ಮದುವೆನೂ ಆಯಿತು, ಗಂಡು ಮಗುನೂ ಆಯಿತು. ಈಗ ವಿಚಾರಗಳೆಲ್ಲ ಗಂಡನಿಗೆ ಗೊತ್ತಾಗಿದ್ದು ಆಯಿತು. ಸೊ ಅದಕ್ಕೆ ಹೇಳ್ತೀನಿ, ಪಾಸ್ಟಲ್ಲಿ ಆ ಹುಡುಗಿ ಹೆಂಗಿದ್ದಾಳೆ, ಹೆಂಗಿದ್ಲು ಅನ್ನೋದನ್ನ ಕೂಡ ತಿಳ್ಕೊಳ್ಳಿ. ಅದು ನಿಮಗೆ ಕರೆಕ್ಟ್ ಅನಿಸಿದ್ರೆ, ಅದು ಸರಿ ಅನಿಸಿದ್ರೆ ಮದುವೆ ಆಗಿ. ಇಲ್ಲ ಅವಳು ಮಾಡಿದ ತಪ್ಪು, ಯಾಕಂದರೆ ಮದುವೆನೇ ಆಗಬೇಕು ಅಂತ ಎಲ್ಲೂ ರೂಲ್ ಇಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲೂ ನಮ್ಗೆ ಎಲ್ಲೂ ಹೇಳಿಲ್ಲ, ಯಾವ ಭಗವದ್ಗೀತೆನಲ್ಲೂ ಹೇಳಿಲ್ಲ, ಯಾವ ಇದರಲ್ಲೂ ಹೇಳಿಲ್ಲ ಗುರು, ಯಾವ ಬುಕ್ಕಲ್ಲೂ ಹೇಳಿಲ್ಲ ಆಗಲೇಬೇಕು ಅಂತ. ಹಂಗಿರೋದು ನನಗೆ, ಯಾಕಂದರೆ ನನಗೆ ನನ್ನ ಧರ್ಮ ಹೇಳ್ಕೊಟ್ಟಿಲ್ಲ, ಮದುವೆ ಆಗಲೇಬೇಕು ಅಂತ ಹೇಳ್ಕೊಟ್ಟಿಲ್ಲ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ, ಮದುವೆ ಆಗಲೇಬೇಕು ಒಂದು ಹುಡುಗ ಅಂತಿದ್ರೆ ಹೇಳಿ. ಯಾಕಂದರೆ ಈಗಿರೋ ಸಿಚುವೇಶನಲ್ಲಿ, ಈಗಿರೋ ಒಂದು ಪರಿಸ್ಥಿತಿಯಲ್ಲಿ ಮದುವೆನೇ ಬೇಡ ಗುರು. ನನ್ನ ಪ್ರಕಾರ ಹೇಳ್ತೀನಿ, ಮದುವೆನೇ ಬೇಡ. ನಿಮಗೆ ಟ್ರೂ ಲವ್ ಅಂದರೆ, ನನ್ನ ಒಂದು ಸಜೆಷನ್ ಏನಂದರೆ, ಲವ್ ಮಾಡಿರೋನ ಮದುವೆ ಆಗಿ. ಇವತ್ತನ್ನ ನೋವು ಅನಿಸ್ಬೋದು, ಇವತ್ತು ನಿಮ್ಗೆ ಕಷ್ಟ ಅನಿಸ್ಬೋದು, ತಂದೆ ತಾಯಿ ಒಪ್ಪೋದಿಲ್ಲ, ಎಲ್ಲ ಅನಿಸುತ್ತೆ. ಬಟ್ ಫೈನಲಿ ಒನ್ ಡೇ ನನ್ನ ಹುಡುಗಿನ ನಾನು ಮದುವೆ ಆಗಿದ್ದೀನಿ, ನಿಮ್ಗೆ ಆ ಒಂದು ಸ್ಯಾಟಿಸ್ಫೈ ಆದರೂ ಆಗುತ್ತೆ. ಇಲ್ಲ, ಈ ಹುಡುಗಿ ನಾನು ಲವ್ ಮಾಡಿದ್ದೆ, ಇಷ್ಟು ವರ್ಷ ನಾವು ಜೊತೆಯಲ್ಲಿದ್ವಿ, ಹಿಂಗಿದ್ವಿ, ಈ ಥರ ನಡ್ಕೊಂಡಿದ್ವಿ. ಸೊ ಇದು ನನ್ಗೆ ಜೆನ್ಯೂನ್ ಅನಿಸಿದೆ. ಯಾಕಂದರೆ ಆ ಹುಡುಗಿ ಜೊತೆ ಫಿಸಿಕಲಿ ನೀವು ಮೂವ್ ಆಗಿರ್ತೀರ.